ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನೇಮಕಾತಿ ಪತ್ರಗಳ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕ್ಷೇತ್ರದ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 12 ವಾರ್ಡ್ಗಳ ಪುರುಷ ಮತ್ತು ಮಹಿಳಾ ಅಧ್ಯಕ್ಷರು ಸೇರಿದಂತೆ ವಿಭಿನ್ನ ಘಟಕಗಳ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಎಚ್.ಎಂ. ರಮೇಶ್ ಗೌಡರು, ಶ್ರೀ ಟಿ. ತಿಮ್ಮೇಗೌಡರು, ಶ್ರೀಮತಿ ಶೈಲಾ ಸಂತೋಜಿರಾವ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೆ.ಎನ್. ದಯಾನಂದ ಮೂರ್ತಿಯವರು ವಹಿಸಿದ್ದರು. ಜೆಡಿಎಸ್ ಹಿರಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರಮುಖ ಮುಖಂಡರ ಸಭೆಗೆ ಆಗಮಿಸಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ ಮೂರ್ತಿರವರೇ, ಇಲ್ಲಿ ಮುಖ್ಯ ಅತಿಥಿಗಳಾಗಿ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ನಗರ ಪಾಲಿಕೆ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ಈಗ ಬೆಂಗಳೂರು ವೆಸ್ಟ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ತಿಮ್ಮೇಗೌಡಣ್ಣವರೇ, ಇನ್ನೊಬ್ರು ಹಿರಿಯರು, ನಮ್ಮ ಪಕ್ಷದ ವಕ್ತಾರರು, ಬಹಳ ಪಕ್ಷದ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ದೇವರಾಜಣ್ಣವರೇ, ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ವೀರೇಶ್ ಅವರು, ರಾಜಣ್ಣವರು, ನಮ್ಮ ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾರಾವ್ ಅವರು, ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಲಕ್ಷ್ಮಿ ಅವರು, ನಮ್ಮ ನಾರಾಯಣ ಸಾಮಣ್ಣವರು, ಗೊತ್ತು ಯುವಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮೇಲ್ ಅವರು, ನಮ್ಮ ಚಂದ್ರೇಗೌಡರು, ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಚಂದ್ರೇಗೌಡರು ಸ್ವಲ್ಪ ಲೇಟ್ ಆಗಿ ಬಂದ್ರು, ಬಂದ್ಮೇಲೆ ಬಹಳ ಅಭಿಮಾನದಿಂದ ಹೆಚ್ಚು ಚಪ್ಪಾಳೆ ಹೊಡ್ತಿದ್ದೀರಿ. ಇಂದಿನ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಚಂದ್ರೇಗೌಡ್ರೆ, ಮತ್ತೆ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಅಂತ ಗೋಪಾಲಣ್ಣವರೇ, ವೇದಿಕೆ ಮುಂಭಾಗದಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡರು, ಮತ್ತೆ ಎಲ್ಲ ಪಕ್ಷದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರುಗಳೇ. ಈಗಾಗಲೇ ಯಶೋಧ ಅವರು, ನಾನು ಪ್ರತಿ ಬಾರಿ ಸಹ ಹೇಳ್ತಾ ಇರ್ತೀನಿ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಸಭೆ ಆದ್ರೆ ಆ ಸಭೆಗೆ ಗಂಡು ಮಕ್ಕಳಿಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಅತಿ ಹೆಚ್ಚಿನ ಹೆಣ್ಮಕ್ಳು ಬರ್ತಾ ಇದ್ರು. ನಾನು ಇದನ್ನ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿ ಹೇಳ್ದಂತ ಸಂದರ್ಭದಲ್ಲೂ ಸಹ
ನಾನು ನಮ್ಮ GB ಅಧ್ಯಕ್ಷರಾದಂಥ ಶೈಲಜಾರವ್ರಿಗೂ ಸಹ ನಾನು ಬಹಳ ಎಲ್ಲ ರೀತಿಯನ್ನು ಅವ್ರಿಗೆ ಹೇಳ್ತಾ ಇರ್ತೀನಿ, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತೇಳಿ. ಪಾಪ ಅವರು ಸಹ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಷ್ಟೆಲ್ಲ ಆದ್ಯತೆ ಕೊಟ್ಟ ನಂತರನೂ ಸಹ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಹೆಣ್ಮಕ್ಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ. ನೀವು ಮೊದಲು ಯಾವ ರೀತಿ ತಮ್ಮಲ್ಲಿ ಏನು ಹೊಂದಾಣಿಕೆ ಇತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಭಾಗವಹಿಸ್ತಿದ್ರಿ, ಪೂಜ್ಯ ದೇವೇಗೌಡರು ಸಾಹೇಬ್ರ ಅಭಿಮಾನಿಗಳಾಗಿ, ಪಕ್ಷದ ಅಭಿಮಾನಿಗಳಾಗಿ, ಕುಮಾರಣ್ಣವ್ರ ಅಭಿಮಾನಿಗಳಾಗಿ ತಾವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಬಗ್ಗೆ ಅಭಿಮಾನ ಇಟ್ಕೊಂಡು ತಾವೇನು ಸಂಘಟನೆಗೆ ಒತ್ತು ಕೊಡ್ತಾ ಇದ್ರಿ, ಆ ಮಟ್ಟದ ಒಂದು ಹೊಂದಾಣಿಕೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ನಾನು ಬಹಳ ಬಾರಿ ಹೇಳಿದ್ದೀನಿ, ಅದನ್ನ ದೇವರಾಜ್ ಅಣ್ಣವ್ರ ಲೋಪನೋ, ದಯಾನಂದ ಮೂರ್ತಿಯವ್ರ ಲೋಪನೋ, ಮಹಿಳಾ ಅಧ್ಯಕ್ಷರದ್ದು ಲೋಪನೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇವತ್ತು ನಿಮಗೆ ಯಾವ ರೀತಿ ಆದ್ರೂ ತಿಳ್ಕೊಬೋದು. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಬೋದು. ಏನಾದ್ರೂ ಸಮಸ್ಯೆ ಇದ್ರೆ ಇನ್ನು ಮುಂದಕ್ಕೆ ಆ ರೀತಿ ಆಗ್ಬಾರ್ದು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಹೆಚ್ಚಿನ ಹೆಣ್ಮಕ್ಳು ಏನು ಪಕ್ಷದ ಅಭಿಮಾನದಿಂದ ಭಾಗವಹಿಸ್ತಾ ಇದ್ರೆ, ಮುಂದಿನ ದಿನಗಳಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಎಲ್ಲ ಮರ್ತಬಿಡಿ, ನಾನು ಇವತ್ತಿಗೂ ಅದನ್ನೇ ಹೇಳ್ತೀನಿ. ನಮ್ಮ ಸ್ವಂತ ಶಕ್ತಿ ಮೇಲೆ, ನಿಮ್ಮ ಶಕ್ತಿ ಮೇಲೆ ನೀವು ಗೆಲ್ಲುವಂತ ಪ್ರಯತ್ನ. ಕುಮಾರಣ್ಣವರು, ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದ, ರಮೇಶ್ ಗೌಡರು, ನಾವೆಲ್ಲ ಬಂದು ಸದಾ ನಿಮ್ಮ ಜೊತೆನಲ್ಲಿ ಈ ಒಂದು ಭಾಗದಲ್ಲಿ ಯಾವತ್ತು ಯಾವ ಏರಿಯಾಗೆ ಬರಬೇಕು, ಎಲ್ಲಿ ಏನು ಕ್ಯಾಂಪೇನ್ ಮಾಡಬೇಕು ಎಲ್ಲನೂ ನಾವು ಸಹಕಾರ ಕೊಡ್ತೀವಿ. ನೀವು ವೈಯಕ್ತಿಕವಾಗಿ ಅದನ್ನ ರೂಢಿಸ್ಕೋಬೇಕು. ಯಾರೋ ಒಬ್ಬರು ಮುಲಾಜಿಗೆ ಹೋಗೋದನ್ನ ಫಸ್ಟ್ ಬಿಡಿ. ಪಕ್ಷ ತಂದೆ ತಾಯಿ ಇದ್ದಂತೆ ಅಂತ ಒಂದು ಕೆಲಸನ ಮಾಡೋದಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ಇವತ್ತಿಂದ ಕೆಲಸ ಮಾಡಿ. ಇವತ್ತೇನು ನಿಮಗೆ ನೇಮಕಾತಿಗಳನ್ನ ಕೊಡ್ತೀವಿ.